ಮೇ ಮಂತಾಗ ನೋಡಿರಿ ಏನಂದ್ರೆ ನಾನು ಒಂದು 2 ದಿನ ಅಷ್ಟನ ನಾನು 20 ತಾಸಿಂದ ಫಾಸ್ಟಿಂಗ್ ಮಾಡೋಕ್ಕಾಗಿಲ್ಲ. ಒಂದು ಸಲ 18 ತಾಸು 45 ನಿಮಿಷ ಫಾಸ್ಟಿಂಗ್ ಮಾಡೀನಿ, ಇನ್ನೊಂದು ಸಲ 19 ತಾಸು ಫಾಸ್ಟಿಂಗ್ ಅಷ್ಟ ಮಾಡೀನಿ. ಬಟ್ ಆದ್ರೆ ಓಕೆ, ಯಾಕಂದ್ರೆ ನಾನು ಪ್ರಯಾರಿಟಿ ಏನಂದ್ರೆ ನನ್ನ ಬಾಡಿ ಮೈಂಡಿಗೆ ಕೊಡ್ತೀನಿ. ಅದು ಹೆಂಗೆ ಹೇಳ್ತೈತಿ ನನಗೆ ಆ ಟೈಮಿಗೆ ಏನು ಅನ್ಸತೈತಿ ನಾನು ಅದನ್ನು ಮಾಡೀನಿ. ಬಟ್ ಉಳಿದು ಎಲ್ಲ ದಿನವೂ ನಾನು ಸಕ್ಸಸ್ಫುಲಿ 20 ತಾಸು ಮೇಲೆ ಫಾಸ್ಟಿಂಗ್ ಮಾಡೀನಿ. ಆಮೇಲೆ ಲಾಸ್ಟ್ 2 ಶನಿವಾರಗಳು ಏನಂದ್ರೆ ನಾನು ಕಂಪ್ಲೀಟಾಗಿ ಒಂದು ಮೀಲು ಊಟ ಮಾಡಿಲ್ಲ ಅವಾಗ. ಸೊ ಹಿಂಗಾಗಿ ನಂದು 43 ಅವರ್ ಮೇಲೆ ಫಾಸ್ಟಿಂಗು ಆಗೈತಿ. ಸೊ ಮೇ ಮಂತಾಗ ನಂದು ಫಾಸ್ಟಿಂಗ್ ಗೋಲ್ 2 ದಿನ ಬಿಟ್ಟರೆ ಉಳಿದು ಎಲ್ಲ ದಿನ ರೀಚ್ ಆಗೈತಿ. ಮತ್ತು ವಾಕಿಂಗ್ ಚಾಲೆಂಜೂ ಇತ್ತು ಅದ್ರ ಜೊತೆ, ದಿನ 10,000 ಸ್ಟೆಪ್ ನಡೆಯುವುದು. ಸೊ ಅದನ್ನು ಕಂಪ್ಲೀಟ್ ಮಾಡೀನಿ. ನಾ ಮೇ 1ರಿಂದ ಮೇ 31 ತನಕ ಪ್ರತಿದಿನವೂ ನಾ 10,000 ಸ್ಟೆಪ್ ನಡೆದ ಅದನ್ನೇ. ನನಗೆ ಏನಂದ್ರೆ ಅವೆರಡು ಕಾಂಬಿನೇಷನ್ ನನಗೆ ವರ್ಕ್ ಆಗಕತ್ತೈತಿ, ನಂಗೆ ಭಾಳ ಚಲೋ ಅನ್ಸಕತ್ತೈತಿ. ಸೊ ಈಗ ನನಗೆ ಇದು ಚಲೋ ಅನ್ಸೈತಿ, ನಂಗೆ ಕಂಫರ್ಟೇಬಲ್ ಆಗೈತಿ. ಸೊ ನಾ ಇದನ್ನು ನೆಕ್ಸ್ಟ್ ಜೂನ್ ಮಂತಾಗ ನಾನು ಸೇಮ್ ಇದನ್ನು ಕಂಟಿನ್ಯೂ ಮಾಡ್ಬೇಕು ಅನ್ನಕತ್ತೇನೆ. ಏನಂದ್ರೆ 1 ಮೀಲ್ ಅ ಡೇ ಡೈಲಿ 20 ಅವರ್ ಫಾಸ್ಟಿಂಗ್ ಗೋಲನ್ನು ಕಂಪ್ಲೀಟ್ ಮಾಡೋದು ಮತ್ತು 10,000 ಸ್ಟೆಪ್ಸನ್ನು ನಡೆಯುವುದು ದಿನ. ಇವೆರಡು ಕಾಂಬಿನೇಷನ್ನ ನಾ ಮತ್ತೆ ಅದನ್ನು ಕಂಟಿನ್ಯೂ ಮಾಡತ್ತೀನಿ ಜೂನ್ ಮಂತಿಗೆ. ಆದ್ರೆ ಫಾಸ್ಟಿಂಗ್ ಒಳಗೆ ಏನಂದ್ರೆ ಈ ಸಲನೂ ನಾನು ಏನಂದ್ರೆ ಎವ್ರಿ ಸ್ಯಾಟರ್ಡೇ ನಾನು 1 ಹೊತ್ತಿನ ಊಟನೂ ನಾನು ಮಾಡಂಗಿಲ್ಲ. ನಾ ಎಲ್ಲಿ ದಿನ ಕಂಟಿನ್ಯೂ ಮಾಡ್ತಂದ್ರೆ ಯಾವಾಗ ನನಗೆ ಹೊಳ್ಳಿ ಮತ್ತು ಸ್ಯಾಟರ್ಡೇನೂ ಊಟ ಮಾಡೋಕೆ ಅನ್ನಿಸ್ತೈತೆ ಅಲ್ಲಿ ತನಕ ಮಾಡ್ತೇನೆ. ಈಗ ನನಗೆ ಚಲೋ ಅನ್ಸತ್ತೈತೆ. ಆ್ಯಕ್ಚುಲಿ ವಾರಕ್ಕೆ 1 ಸಲ ನನಗೆ ಏನಂದ್ರೆ ನಾ ಫುಲ್ ಡೈಜೆಷನ್ ಕಂಪ್ಲೀಟ್ ರೆಸ್ಟ್ ಕೊಡ್ಬೇಕನ್ನೋ ಸಂಬಂಧನ ನಾನು ಸ್ಯಾಟರ್ಡೇ ಒಂದಿನ ಏನಂದ್ರೆ ನಾನು ಕಂಪ್ಲೀಟಾಗಿ ಏನೂ ಊಟ ಮಾಡೋಕತ್ತಿಲ್ಲ. ಬಟ್ ನನಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಚಲೋ ಅನ್ಸಕತ್ತೈತಿ. ಸಂಡೇ ನಾನು ಎದ್ದ ಮೇಲೆ ನಾ ವಾಕಿಂಗ್ ಹೋಗ್ಕನಲ್ಲ, ನಂಗೆ ಒಟ್ಟೆ ಎನರ್ಜಿ ಲಾಸ್ ಇಲ್ಲ, ಅಲ್ಲಿ ಭಾಳ ಚಲೋ ಅನ್ಸಕತ್ತೈತಿ. ಸೊ ಸೇಮ್ ಚಾಲೆಂಜ್ ಮೇ ಒಳಗೆ ಏನಿತ್ತು ಅದೇ ಚಾಲೆಂಜನ್ನು ಇಲ್ಲೂ ಅದನ್ನು ಕಂಟಿನ್ಯೂ ಮಾಡಕತ್ತಾನೆ. ಎಲ್ಲಿ ತನಕ ನಮ್ಗೆ ಅದು ಚಲೋ ಅನ್ನಿಸ್ತತಿ, ನಮ್ಗೆ ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ನಾವು ಕಂಟಿನ್ಯೂ ಮಾಡ್ರೂ ಅಡ್ಡಿ ಇಲ್ಲ. ಆಮೇಲೆ ನೀವು ಆಲ್ರೆಡಿ ಏನಂದ್ರೆ ನೋಡಿರಿ ಏನಂದ್ರೆ ನನಗೆ ನನ್ನ ಕಡೆ ವೇಟಿಂಗ್ ಮಷಿನ್ ಇಲ್ಲ, ನನಗೆ ಸುಮಾರು ರೊಕ್ಕ ಕೊಟ್ಟನ್ನು ತೊಗೊಂಬರೋದು ಇಲ್ಲ. ಸೊ ಹೀಗಾಗಿ ಏನಂದ್ರೆ ನಾ ಹಾಕೊಳ್ಳೋ ಡ್ರೆಸ್ಸಾಗ ನಂಗೆ ಭಾಳ ಏನಂದ್ರೆ ಡಿಫ್ರೆನ್ಸ್ ಕಾಣಕತ್ತೈತಿ. ನಮ್ಗೆ ಅಷ್ಟೇ ಬೇಕಾಗೈತಿ, ಅದೇ ಒಂದು ಡಿಫ್ರೆನ್ಸ್ ಕಂಡ್ರೆ ಸಾಕು. ಸೊ ಈ ಜೂನ್ ಮಂತು ಅದೇ ಚಾಲೆಂಜ್ ಐತಿ. ಯಾರ್ಯಾರು ನಿಮಗೆ ಪಾಸಿಬಲ್ ಐತಿ ಎಲ್ಲರೂ ಜಾಯಿನ್ ಆಗ್ರಿ. ನೀವು ಒಂದೇ ಹೊತ್ತು ಊಟ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ದೇನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲಾನ್ ಐತಿ ಅದನ್ನು ಕಂಟಿನ್ಯೂ ಮಾಡಿರಿ. ಆಮೇಲೆ ನೀವು 10,000 ಸ್ಟೆಪ್ ನಡೆಯೋ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಸ್ಟೆಪ್ಸ್ ಗೋಲ್ ಇಟ್ಕೊಂಡಿರಿ ಅಷ್ಟು ಸ್ಟೆಪ್ಸ್ ನಡೀರಿ. ನಿಮ್ದು ಓನ್ ನೀವು ಕ್ರಿಯೇಟ್ ಮಾಡ್ಕೊರಿ ಯಾವಾಗೂ. ಯಾಕಂದ್ರೆ ನನಗೆ ಟೈಮ್ ಐತಿ 10,000 ಸ್ಟೆಪ್ ನಡೆಯೋಕೆ, ಹೀಗಾಗಿ ನಾನು ವಾಕಿಂಗ್ ಮಾಡಕತ್ತೇನೆ. ನಿಮಗೆ ಹತ್ರ ಟೈಮ್ ಇಲ್ಲದೆ ಇರ್ಬೋದು, ನಿಮ್ಗೆ 1 ತಾಸು ಸಿಕ್ಕರೆ ನೀವು 1 ತಾಸು ವಾಕಿಂಗ್ ಮಾಡಿರಿ. ನಿಮ್ದು ಏನೈತಿ ಕಂಫರ್ಟೇಬಲ್ ಝೋನ್ ಅದ್ರ ತಕ್ಕಂಗೆ ನೀವು ಚಾಲೆಂಜ್ಗಳನ್ನು ಮಾಡ್ಕೋತಾ ಬರ್ರಿ. ಆಮೇಲೆ ಇನ್ನೊಂದೇನಂದ್ರೆ ಜುಲೈ ಮಂತಾಗ ನಮ್ಮದು ವೆಕೇಷನ್ ಪ್ಲ್ಯಾನ್ ನಾವು ಮಾಡಾಕತ್ತೀವಿ. ಹೀಗಾಗಿ ನನಗೆ ಆಲ್ರೆಡಿ ಮೊದಲು ಅದು ಗೊತ್ತಿರೋದ್ರಿಂದ ಏನಂದ್ರೆ ಜುಲೈ ಒಳಗೆ ನನಗೆ ಇಷ್ಟು ವಾಕಿಂಗ್ ಮಾಡೋಕ್ಕಾಗಂಗಿಲ್ಲ. ಮತ್ತು ಫಾಸ್ಟಿಂಗ್ ಬಗ್ಗೆ ಇನ್ನೂ ಗೊತ್ತಿಲ್ಲ, ನಾನು ಇನ್ನೂ ಡಿಸೈಡ್ ಮಾಡ್ಬೇಕಂದ್ರೆ ಮುಂದಿಂದು. ಸೊ ವಾಕಿಂಗ್ ಅಂತೂ ನಂಗೆ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಅದು ಇದು ಅಡ್ಡಾಡಿ ತಿರುಗಾಡಿ ನೋಡು ಗದ್ದಲ್ದಾಗ ನಮ್ಗೆ 10,000 ಸ್ಟೆಪ್ ಆಗದೆ ಇರ್ಬೋದು. ಈ ಮಂತರ ನಾ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ ಇಟ್ಕೊಂಡಾನೆ. ಜೂನ್ ಮಂತಾಗ ಏನು ಡಿಫ್ರೆಂಟ್ ಮಾಡ್ಬೇಕನ್ನಕತ್ತನಂದ್ರೆ ನಾನು ಈ ಪ್ರತಿದಿನ ನಾನು ನನ್ನ ಚಾಲೆಂಜಿದ್ದು ವಿಡಿಯೋ ಹಾಕ್ತಿದ್ನಿ, ನಾ ಹಾಕಂಗಿಲ್ಲ. ಯಾಕಂದ್ರೆ ನಾನು ಬೇರೆ ಇನ್ನಷ್ಟು ವಿಡಿಯೋಗಳು ಮಾಡ್ಬೇಕು. ಯಾಕಂದ್ರೆ ಅದು ಈಗ ಆಲ್ರೆಡಿ ನೀವು ನೋಡಿರಿ ಏನಂದ್ರೆ ಏಪ್ರಿಲ್ ಮತ್ತು ಮೇ ಮಂತ್ ನನ್ನ ಫಾಸ್ಟಿಂಗ್ ಹೆಂಗೈತೆ ಅಂಥೇಳಿ ಏಪ್ರಿಲಾಗ ನೋಡಿರಿ. ನಾನು ಫಾಸ್ಟಿಂಗ್ ರೂಟೀನ್ ಹೆಂಗಿರ್ತೈತಿ, ಈಟಿಂಗ್ ವಿಂಡೋ ಹೆಂಗೈತೆ ನಂದು, ಅದನ್ನು ನೀವು ನೋಡಿರಿ. ಅದ್ರಾಗ 2 ತಿಂಗಳನ್ನು ನಾ ತೋರಿಸೀನಿ. ಆಮೇಲೆ ಮೇ ಮಂತಾಗ ವಾಕಿಂಗ್ ಮಾಡಿದ್ದನು ನಾ ದಿನ ಎಷ್ಟು ಸ್ಟೆಪ್ ಮಾಡೀನಿ ಅಂಥೇಳಿ ಅನ್ನೋದನ್ನು ನೀವು ನೋಡಿರಿ. ಹೊಸದಾಗಿ ಯಾರು ಶುರು ಮಾಡೋರಿದ್ರೆ ಅಥವಾ ನೀವು ಚಾಲೆಂಜಾಗಿ ನೀವು ಮಾಡಕತ್ತೀರಿ ಅಂದ್ರೆ ಅಂಥವ್ರಿಗೆ ರೆಫರೆನ್ಸ್ ಇರಲಿ ಅನ್ನೋ ಸಂಬಂಧ ನಾ ವಿಡಿಯೋಗಳು ಮಾಡೀನಿ. ಸೊ ನಾನು ಜೂನ್ ಮಂತಿಗೆ ಅವ್ನು ಮಾಡಂಗಿಲ್ಲ. ಮೋಸ್ಟ್ಲಿ ನಾ ವೀಕ್ಲಿ ಒನ್ಸು ಅಥವಾ
2 ವಾರಕ್ಕೆ ಒಂದ್ಸಲ ಏನೇನು ಮಾಡೀನಿ ಅಂಥೇಳಿ ಅದು ಒಂದು ವಿಡಿಯೋ ಬೇಕಾದ್ರೆ ಮಾಡಿ ಹಾಕ್ತಾನೆ. ಯಾಕಂದರೆ ನಾ ಭಾಳಷ್ಟು ವಿಡಿಯೋಗಳನ್ನು ಮಾಡೀನಿ, ಬೇರೆ ಬೇರೆ ಟಾಪಿಕ್ ಮೇಲೆ ನಾ ವಿಡಿಯೋ ಮಾಡೀನಿ, ಬಟ್ ನಂಗೆ ಎಡಿಟ್ ಮಾಡೋಕೆ ಟೈಮ್ ಸಿಗುವತ್ತ. ಹೀಗಾಗಿ ಇದಕ್ಕಿಂತ ಇದು ಏನು ಮಾಡ್ರು ಇದೇ ರೂಟೀನೇ ಇರ್ತೈತಿ. ಸೊ ನಿಮ್ಗೊಂದು ಐಡಿಯಾ ಬಂದಿರ್ಬೇಕು ಈಗ ಹೆಂಗೆ ಅಂತ. ಫಾಸ್ಟಿಂಗ್ ಅಂದ್ರೇನು, ಈಟಿಂಗ್ ವಿಂಡೋ ಅಂದ್ರೇನು, ಫಾಸ್ಟಿಂಗ್ ವಿಂಡೋ ಅಂದ್ರೇನು, ನಾ ಹೆಂಗೆ ಎಂಡ್ ಮಾಡತ್ತೀನಿ, ಹೆಂಗೆ ಸ್ಟಾರ್ಟ್ ಮಾಡತ್ತೇನೆ ಫಾಸ್ಟಿಂಗ್, 10,000 ಸ್ಟೆಪ್ ಹೆಂಗೆ ಡೈಲಿ ನಾ ವಾಕಿಂಗ್ ಚಾಲೆಂಜ್ ಕಂಪ್ಲೀಟ್ ಮಾಡೀನಿ ಅಂತ ನಿಮ್ಗೊಂದು ಐಡಿಯಾ ಬಂದೈತಿ. ಸೊ ಅದ ಸೇಮ್ ಅಂಥ ವಿಡಿಯೋ ಹಾಕೋದ್ರಿಂದ ಅಷ್ಟು ಪ್ರೊಡಕ್ಟಿವಿಟಿ ಇರಂಗಿಲ್ಲ. ಸೊ ಅದಕ್ಕಾಗಿ ನಾ ಬೇರೆ ಭಾಳ ಮತ್ತು ಟಾಪಿಕ್ ಮೇಲೆ ನಾ ವಿಡಿಯೋ ಮಾಡೀನಿ. ಅವನ್ನ ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡಿ ನಾನು ಜೂನ್ ಮಂತಾಗೆಲ್ಲ ಅವನ್ನ ಅದ ಕೆಲಸ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಬೇಕಂತ ಮಾಡೀನಿ. ಸೊ ಡೈಲಿ ನಾ ಇನ್ಮೇಲೆ ಈ ವಿಡಿಯೋನ ಹಾಕಂಗಿಲ್ಲ. ಸೊ ನೋಡೋನು 2 ವಾರಕ್ಕೆ ಒಂದ್ಸಲ ಅಥವಾ 1 ವಾರಕ್ಕೆ ಒಂದ್ಸಲ ನಾನು ಇಡೀ ಒಂದು ವಾರದಾಗ ಏನು ಮಾಡೀನಿ ಅಂಥೇಳಿ ಒಂದ್ಸಲ ಅಪ್ಡೇಟ್ ಕೊಡ್ತೀನಿ. ನನಗೆ ನಾನೇ ಚಾಲೆಂಜ್ ಇಟ್ಕೊಂಡಂಗೆ ಆಯ್ತು, ಅದರಿಂದ ಬೇರೆಯವ್ರಿಗೂ ಮೋಟಿವೇಶನ್ ನಾ ಮಾಡ್ದಂಗೆ ಆಯ್ತು ಅನ್ನೋ ಸಂಬಂಧ ನಾನು ವಿಡಿಯೋ ಮಾಡಿ ಏನು ಹಾಕಾಕತ್ತೀನಿ ಅದ ನನಗೆ ಒಂಥರ ಪ್ರತಿದಿನನೂ ಚಾಲೆಂಜನ್ನು ಕಂಪ್ಲೀಟ್ ಮಾಡೋಕೆ ಅದ ಮೋಟಿವೇಶನ್. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕೆ. ಥ್ಯಾಂಕ್ ಯು.